ನೀನಾದೇನ ಧಾರಾವಾಹಿಯ ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಪ್ರೀತಮ್ ತಂದೆ ಹಾಗೂ ವೇದ ತಂದೆ ಸತ್ಯಮೂರ್ತಿಗಳು ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅದರಲ್ಲಿ ಪ್ರೀತಮ್ ತಂದೆ ಹೇಳ್ತಿದ್ದಾರೆ, ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಜಡ್ ಸಾಹೇಬ್ರೆ? ನನ್ನ ಮಗ ವೇದನ ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾನೆ. ನಾನು ಈಗೇನಾದರೂ ತಾಳಿ ಕಟ್ಟು ಅಂದರೆ ಕಟ್ಟೇ ಬಿಡ್ತಾನೆ, ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸತ್ಯಮೂರ್ತಿಗಳು ಹೇಳ್ತಾ ಇದ್ದಾರೆ, ಹಾಗಂದರೆ ಹೇಗೆ? ವೇದ ಈಗ ತಾನೇ ಆ ಮನೆ ಬಿಟ್ಟು ಬಂದಿದ್ದಾಳೆ, ಅವಳಿಗೆ ಇನ್ನೂ ಕೂಡ ಕಾಲಾವಕಾಶ ಬೇಕು. ಈಗಲೇ ಇದ್ರ ಬಗ್ಗೆ ಮಾತಾಡಿದ್ರೆ ಅವಳು ಏನಂತಾಳೋ ಏನು ಕತೆನೋ, ಅವಳ ಹತ್ರ ಹೇಗೆ ಚರ್ಚೆ ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯಮೂರ್ತಿಗಳು. ಇದನ್ನು ವೇದ ಅಜ್ಜಿ ಕೇಳಿಸ್ಕೊಂಡಿದ್ದಾರೆ. ಏನು ಇವರೆಲ್ಲ ಸೇರಿಕೊಂಡು ನನ್ನ ಮೊಮ್ಮಗಳಿಗೆ ಎರಡನೇ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರಾ? ಇಲ್ಲ, ಇದಾಗಬಾರ್ದು, ಈಗಲೇ ಅವಳನ್ನ ಆ ಮನೆ ಸೇರಿಸ್ಬೇಕು, ನನ್ನ ಮೊಮ್ಮಗಳ ಹತ್ರ ಮಾತಾಡಬೇಕು ಅಂತ ವೇದನ ರೂಮ್ಗೆ ಹೋಗ್ತಾ ಇದ್ದಾರೆ. ವೇದ ಅಂತ ಹೋದಾಗ ವೇದ ಏಕಜ್ಜಿ ಏನಾಯಿತು ಇಷ್ಟು ಗಾಬರಿನಲ್ಲಿ ಬಂದಿದೆಯಾ ಅಂತ ಕೇಳ್ತಿದ್ದಾರೆ. ನೋಡು ವೇದ, ನಿಮ್ಮಪ್ಪ ಮತ್ತು ಆ ಪ್ರೀತಮ್ ಅಪ್ಪ ಇಬ್ಬರು ಸೇರಿಕೊಂಡು ನಿನಗೆ ಎರಡನೇ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಬೇಗ ನಡಿ, ನಿನ್ನನ್ನು ಆ ಮನೆಗೆ ಬಿಟ್ಟು ಬರ್ತೀನಿ, ಜಯ ಅವ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ವೇದ ಹೇಳ್ತಿದ್ದಾರೆ, ಅಜ್ಜಿ ನೀನು ಏನು ಅಂದ್ಕೊಬೇಡ, ನನ್ನ ಮದುವೆ ಸಾಧಾರಣ ಮದುವೆ ಅಲ್ಲ, ದೇವಸ್ಥಾನದಲ್ಲಿ ಉಮಾಮಹೇಶ್ವರಿ ಮುಂದೆ ಆಗಿರೋದು. ವಿಕ್ರಮ್ ಬಿಟ್ಟು ವೇದ ಇರೋದಿಲ್ಲ.